ಹಾಯ್ ಹೆಲ್ರೋ ಎಲ್ಲರೂ ಹೆಂಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಎಳ್ಳಮಾವಾಸ್ಯೆದು ಮಾರ್ನಿಂಗ್ ಬ್ಲಾಗ್ ಅದ. ಮುಂಜಾನೆ 5ಕ್ಕೆ ಎದ್ದಿದ್ದ, 4ಕ್ಕೆ ಎದ್ದಿದ್ದ, ಬಟ್ ಇದು 5ಲಿಂದ ರೆಕಾರ್ಡ್ ಮಾಡಿದ. ಮತ್ತು ಹಾಗೆ ಮಕ್ಕೊಂಡಿದ್ದ, ನಿದ್ದೆ ಹತ್ತಿಲ್ಲ. ಮತ್ತು 5ಕ್ಕೆ ಎದ್ದೀನಿ. ಹೊರಗಿನ ವ್ಯೂ ನೋಡ್ರಿ ಇದು. ಮುಂಜಾನೆ ಎದ್ದು ಮತ್ತೆಲ್ಲ ಪ್ಯಾಕ್ ಮಾಡ್ಕೊಂಡು, ಸ್ವೆಟರ್ ಅದು ಸ್ವಲ್ಪ ಜಾಕೆಟ್ ಅದು ಹಾಕ್ಕೊಂಡು, ಅದು ಸ್ವಲ್ಪ ಲೈಟ್ ವೇಟ್ ಅದ ಅದು ಹಾಕೋತೀನಿ. ಹಾಕ್ಕೊಂಡು ಸಾಕ್ಸ್ ಅದು ಹಾಕ್ಕೊಂಡು ಕಸ ಹೊಡಿತಿದ್ದ. ಟೋಪಿದು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ತಂದಿದ್ದು ಕ್ಯಾಪ್ ಅದು ಹಾಕ್ಕೊಂಡು ಎಲ್ಲ ಮನೆ ಸ್ವಚ್ಛ ಮಾಡಿದೆ. ಅದು ಮಾರ್ಗಶಿರ ಮಹಿನಾದಾಗ, ಮಾರ್ಗಶೀರ್ಷ ಮಾಸ ಒಳಗೆ ಮಹಾರಾಷ್ಟ್ರ ಕಡೆ ಪೂಜೆ ಮಾಡ್ತಾರೆ, ಗುರುವಾರ ಲಕ್ಷ್ಮೀ ಪೂಜೆ. ಅದೇ ಪೂಜೆ ಮಾಡಿದ್ದಿದೆ. ಅದು ಎಳ್ಳಮಾವಾಸ್ಯೆ ಹಿಂದಿನ ದಿವಸ ಗುರುವಾರ ದಿನ ಪೂಜೆ ಮಾಡಿದ್ದು. ಅದು ಪೂಜೆ ಮಾಡಿದ್ದದು. ಇದು ಲಕ್ಷ್ಮಿ ಹಾಗೆ ಪೂಜೆ ಇಳಿಸ್ಬೇಕಿನ್ನ ಎಲ್ಲ ಮೈಗೆ ತಗೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಪೂಜೆ ಇಳಿಸ್ಬೇಕು. ಇಲ್ಲಿ ಕಸ ಹೊಟ್ಟಿದ್ದಾನೆ. ಚಳಿ ಭಾಳ ಇತ್ತು. ಡೋರ್ ತೆಗಿದಿಲ್ಲ, ಡೋರ್ ಮುಚ್ಚಿನೇ ಕಸ ಹೊಡೆದ. ಹೊರಗಂತೂ ಹೋಗ್ಬಾರ್ದು ಅನ್ಸ್ಲತ್ತಿತ್ತು, ಅಷ್ಟೇ ಬಾಗಿಲು ತೆಗ್ದು ಮತ್ತು ಅಲ್ಲಿ ಕಸ ಹೊಡೆಸ್ಕೊಂಡು ಚಪ್ಪಲಿ ಹಾಕ್ಕೊಂಡಿನಿ ಹೋಗೀನಿ. ಕೋಲ್ಡ್ ಆಗಿ ಬರಲ್ಲ ನಂಗೆ, ಮೂಗಿನ ಪ್ರಾಬ್ಲಮ್ ಅದ. ಅದು ಸ್ವಲ್ಪ ನಾನು ಕೇರ್ ಮಾಡ್ಕೋತೀನಿ. ಏನು ಮಾಡೋದು ಎಲ್ಲ ಡೋರಿಂದ ಮಾವ ಪ್ಯಾಂಟ್ ಸಿಕ್ಸಿದ ಮತ್ತು ಅದು ತೊಗೊಂಡು ಹೋದ. ಇದು ಮಾಫ್ ಮನೆ ಒರೆಸೋದು ಹೊರಗೆ ಇತ್ತು, ತೊಗೊಂಬರ್ಲಕ್ಕೆ ಹೋಗಿದ್ದೆ. ಪ್ರೆಗ್ನೆನ್ಸಿ ಟೈಮ್ನಾಗ ಕೆಮ್ಮು ನೆಗಡಿ ಬತ್ತಂದ್ರೆ ಮತ್ತು ಸುಮ್ಮನೆ ರಿಸ್ಕ್ ಯಾಕಂತೇಳಿ ನಾನು ಕೇರ್ ಮಾಡ್ಕೋತೀನಿ. ಏನೋ ಜಾಸ್ತಿ ಥಂಡಗೇನು ಇದು ಮಾಡ್ಕೊಳ್ಳಲ್ಲ, ಯೂಸ್ ಮಾಡಲ್ಲ. ಮುಂಜಾನೆದ್ದು ಏನು ಭಾಂಡೆ ಏನು ತೊಗೊಳಲ್ಲ, ಎಲ್ಲ ಸಂಜೆ ಮನೆಗೆ ತೊಳೆದಿಡ್ತೀನಿ. ಮುಂಜಾನೆ ಕಸ ಹೊಡೆನ ಅಡುಗೆ ಮಾಡೋಕೆ ನಿಂದಿರ್ತೀನಿ. ಇದು ಸಣ್ಣದು ಇದು ಬಗ್ಗಿ ಕಸ ಒರೆಸೋದು, ಮನೆ ಒರೆಸೋದು ಇತ್ತಂದ್ರೆ ಸ್ವಲ್ಪ ಪೇನ್ ಆಗ್ತದೆ. ಫಸ್ಟಿಗೆ ಸೀಸರ್ ಆಗಿಲ್ಲ, ಅದು ಟಾಕಿ ಪೇನ್ ಆಗ್ತವೆ. ಏನು ಮಾಡೋದು, ಹಾಗೆ ಮಾಡಬೇಕು. ಜಾಸ್ತಿ ಕಡಿಮೆ ಇತ್ತು ಒರ್ಸೋಕ್ಕೆ ಆರಾಮ ಬಗ್ಗಿತ್ತು, ಜಾಸ್ತಿ ಬಗ್ಗದೆ ಯಾಕಂದ್ರೆ ನನಗೆ ಫೀಲ್ ಅಂತಂದು ಇಟ್ಟು ಒರೆಸ್ಕೊಂಡು ಹಿಂದಿನ ದಿನ ಒರೆಸ್ಕೊಂಡಿದ್ದೆ ಗುರುವಾರ ಲಕ್ಷ್ಮೀ ಪೂಜೆ ದಿವಸನೂ ಮುಂಜಾನೆ. ಮತ್ತು ಇವತ್ತು ಅಮಾವಾಸ್ಯೆ ಅಂತೇಳಿ ಒರೆಸ್ಕೊಂಡು ಮತ್ತು ಸ್ವಲ್ಪ ಬಕೆಟ್ಗೆ ಏನು ಎತ್ಕೊಂಡು ಬಂದಿಲ್ಲ, ತೊಯಿಸ್ಕೊಂಡ್ರೆ ಮಾಪ ಅದೇ ತೊಗೊಂಡು ಒರೆಸ್ಕೊಂಡಿದ್ದೆ. ಅದು ಕಡೆ ಎತ್ಕೊಂಡು ಬರಲಿ ಅಂತ ಹೇಳಿ ಮತ್ತೆಲ್ಲಿ ರಂಗೋಲಿ ಹಾಕಿರ್ತಿದ್ದೆ. ಟೈಮಿಗೆ ಬರೋಬ್ಬರ ಅಪ್ಲೋಡ್ ಮಾಡ್ಬೇಕಂದ್ರೆ ಆಗಿಲ್ಲ, ಎಡಿಟಿಂಗ್ ಮಾಡ್ಲಿಕ್ಕೆ. ನೋಡಮ್ಮ, ಇವತ್ತರೇ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರು ಬ್ಲಾಗ್ ನೋಡ್ಲತ್ತೀರಿ, ಫುಲ್ ಬ್ಲಾಗ್ ನೋಡ್ರಿ. ನಿಮ್ಗೇನು ಅನಿಸ್ತು, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೋಲಿ ತೆಗ್ದು ಇಲ್ಲಿ ಇನ್ನೂ ಕತ್ಲಿನೇ ಇತ್ತು. ಮತ್ತು ಆಮೇಲೆ ಎಲ್ಲ ಮಾಡಿ ಬ್ರಷ್ ಮಾಡ್ಕೊಂಡು ಜಳಕ ಮಾಡ್ದೆ. ಆಮೇಲೆ ಮತ್ತು ಇಲ್ಲಿ ನೋಡ್ರಿ, ಇವತ್ತಿ ಬಿಟ್ಟು ಹಚ್ಕೊಂಡು ಇದು ಡ್ರೆಸ್ ಹಾಕ್ಕೊಂಡು ಕಂಫರ್ಟ್ ಇರ್ತದೆ ಅಂಥೇಳಿ ಇದು ಮೇಶೋ ಅಂತ ತೊಗೊಂಡಿರುತ್ತೆ. ಮತ್ತು ಕಿಚನ್ ಒಳಗೆ ಬಂದು ಅಡುಗೆ ಮಾಡ್ಬೇಕಂಥೇಳಿ ಎಲ್ಲ ಮಷಿ ಸ್ಪೆಷಲ್ ಬಜ್ಜಿ ಕಡುಬ ಮಾಡ್ಬೇಕಂಥೇಳಿ. ಜಾಸ್ತಿ ಉಣಲ್ಲ ಯಾರು ಭೀ, ಸ್ವಲ್ಪ ಮಾಡ್ಬೇಕಂತೇಳಿ ಮಾಡಿದ್ದೆ. ಗ್ಯಾಸ್ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಇದು ನಂಗೆ ಲೇಟ್ ಆಯ್ತಂದ್ರೆ ಜಲ್ದಿ ಕುದಿಯಲ್ಲ ಕಾಳುಗಳು ಅಂಥೇಳಿ ನೆನೆಸಿಟ್ಟು ಸಂಜೆ ಮಾಡಿ ಸ್ವಲ್ಪ ಎಲ್ಲ. ಮತ್ತು ಆಮೇಲೆ ಕುಕ್ಕರ್ ಇಟ್ಟು ನೀರು ಬಿಸಿ ಇಟ್ಕೊಂಡೀನಿ.
ನೀರು ಗರಂ ಆಗೋ ತನಕ ಇಲ್ಲಿ ಪೂಜೆ ಇಳಿಸ್ಬೇಕಂಥೇಳಿ ಫಸ್ಟಿಗೆ ಆರತಿ ಮಾಡಿ ಮತ್ತು ಆರತಿ ಬೆಳಗ್ಗೆ ಲಕ್ಷ್ಮೀ ಪೂಜೆ ಇಳಿಸ್ದೆ. ಸಿಂಪಲ್ಲಾಗಿ ಮಾಡಿದ್ದೆವು ಪೂಜೆ, ಅಷ್ಟು ಜಾಸ್ತಿ ಮಾಡೋದಾಗಲ್ಲ ನನಗೀಗ. ಇವಾಗ ದಿನ ಹೊಲದಲ್ಲ, ಅದಕ್ಕೆ ಜಾಸ್ತಿ ಅದ್ದಿ ಕುತ್ತಿ ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಸ್ವಲ್ಪ ಮಾಡಿದ್ದೆ. ಈ ಸಲ ದೊಡ್ಡವರಿಗೆ ಉಣಿಸ್ತಿದ್ದೆವು ಮುತ್ತೈದರು, ಈ ಸಲ ಸಣ್ಣ ಚಿಕ್ಕಳಿಗೆ ಉಣಿಸಿದ್ದೆ 2 ತೋರುಗಳಿಗೆ. ಇಲ್ಲೇ ನಮ್ಮ ಮನೆಯಾಗೆ ಇದ್ದೀವಿ ಅಂಥೇಳಿ ದೊಡ್ಡವ್ರಿಗೆ ಉಣಿಸಿಲ್ಲ ಈ ಸಲ. ಈಗ ಎಳ್ಳಮಾಸಿ ಮರುದಿವಸ ಇರ್ತದೆ ಅಂಥೇಳಿ 2 ದಿನ ಹೆವಿ ಊಟ ಆಗ್ತದೆ, ಮತ್ತೆಲ್ಲಿ ಮಾಡಿ ಕೂತ್ಕೊಂಡ್ರೆ ಅದಕ್ಕೆ ಅಂಥೇಳಿ ಮಾಡಿದ್ದಿಲ್ಲ. ಸ್ವಲ್ಪ ಅಟ್ಟೆ ಹೋಳಿಗೆ ಮಾಡಿ ಊಟ ಮಾಡಿಸಿದ, ಸಜ್ಜಕದ ಹೋಳಿಗೆ ಮಾಡಿ ಊಟ ಮಾಡಿಸಿದ್ದ ಹುಡುಗಿಯರಿಗೆ. ನಮ್ಮ ಕಡೆ ಎಲ್ಲ ಸಜ್ಜಕ ಹೋಳಿಗೆ ಮಾಡ್ತಾರೆ ಲಕ್ಷ್ಮೀ ಪೂಜೆಗೆ, ಇದು ಗುರುವಾರ ಲಕ್ಷ್ಮೀ ಪೂಜೆಗೆ ಅಂಥೇಳಿ ನಾನು ಈ ಸಲ ಅದೇ ಮಾಡಿದ್ದೆ. ದೇವ್ರ ವರ್ಷ ಗುರುವಾರ ಲಕ್ಷ್ಮೀ ಪೂಜೆಗೆ ಹೂರಣ ಹೋಳಿಗೆ ಮಾಡಿ ದೊಡ್ಡವರಿಗೂ ಊಟ ಮಾಡಿಸ್ತಿದ್ದೆವು. ಲಕ್ಷ್ಮೀ ಪೂಜೆಗೆ ಎಲ್ಲ ಹಣ್ಣಿನ ಗಿಡದ್ದು ಎಲೆಗಳು ಪೂಜೆ ಇಡ್ತಾರೆ, ಹೂವು ಎಲ್ಲ ಥರ ಹೂವು ಇಡ್ತಾರೆ. ಎಲ್ಲ ಈ ದೇವಿ ಲಕ್ಷ್ಮೀ ಅರಣ್ಯ ಒಳಗೆ ಇರ್ತಾಳೆ ಅಂಥೇಳಿ ಅದು ಅಡವಿ ಲಕ್ಷ್ಮಿ ಟೈಪ್ ಪೂಜೆ ಮಾಡ್ತಾರೆ. ನಾವು ಮಾಡ್ಲತ್ತೀನಿ ಫಸ್ಟಿಗೆ ಹಿಡಿದು ನಮ್ಮ ಊರಾಗಿದ್ದೆ ನಡೆದು ಮದುವೆಗೆ ನಮ್ಮ ಮೊದಲ ನಮ್ಮ ಮನ್ಯಾಗ ಮಾಡ್ತಿರು. ನಮ್ದು ಈಗ ಆಗಲ್ಲದಂತೆ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಹಿಡ್ದಿದ್ದಾನೆ ಬಿಟ್ಟಿಲ್ಲ, ಮದುವೆ ಆಗ್ಬೇಕು ಇಲ್ಲಿ ನಾನು ಅದೇ ಕಂಟಿನ್ಯೂ ಮಾಡಿನ. ಎಲ್ಲ ಸಾಮಾನು ಎತ್ಕೊಂಡು ಇದು ಕೊಡ ಎತ್ತಿಲ್ಲ ಒಜ್ಜದ ಅಂಥೇಳಿ, ಆಮೇಲೆ ನಮ್ಮ ಮಾಮ ಎತ್ತಾನಂತ ಬಿಟ್ಟು ಮತ್ತು ಇಲ್ಲಿ ನೀರು ಬಿಸಿಯಾಗಿ ಗರಮ್ ಆಗ್ಯಾವ ನೀರು. ಇವೆಲ್ಲ ಕಾಳುಗಳು ತೊಳ್ಕೊಂಡು ಹೋಗ್ತಿದ್ದೆ. ಕಾಳುಗಳು ಒಂದೊಂದೊಂದು ತೊಳ್ಕೊಂಡು ಬಟಾಣಿ, ಕಡ್ಲಿ ಮತ್ತು ಹುರುಳಿ, ಮುಕ್ಣಿ, ತೊಗರಿ ಮತ್ತು ಸೈಡಿಗೆ ಶೇಂಗಾ ಇಟ್ಕೊಂಡಿದ್ದೆ. ಎಲ್ಲ ಒಂದೊಂದೊಂದು ತೊಳ್ಕೊಂಡು ಕುಕ್ಕರ್ನಾಗಿಟ್ಟು ಒಂದು 4 ಸಿಟಿ ಮಾಡ್ಕೊಂಡು ಆಮೇಲೆ ಮತ್ತೆಲ್ಲ ಪಲ್ಯ ದಿನಸು ಎಲ್ಲ ತೊಳ್ಕೊಂಡು ಆಮೇಲೆ ಹಾಕ್ಕೊಂಡು ಸಿಟ್ಟಿ ತೊಗೋಬೇಕು. ಎಲ್ಲ ಹಾಕ್ತಾರೆ, ಎಲ್ಲ ಥರ ಹಾಕ್ತಾರೆ. ನಮ್ಮಲ್ಲಿ ಯಾವ್ದು ಸಿಕ್ಕದ ಅದು ಹಾಕಿ ಮಾಡೀನಿ ನಾ ಅಷ್ಟೇ. ಸ್ವಲ್ಪ ಮಾಡೀನಿ, ನಂಗೆ ತಿಳಿದಂಗೆ ಮಾಡೀನಿ, ನಂಗೆ ಬರಲ್ಲ. ಹೀಗೆ ಮಾಡ್ಲತ್ತಿದ್ನ. ಹೋದ ವರ್ಷ ನಮ್ಮ ಆಯಿದ್ದು ಮಾಡಿ ಕೈ ಕೇಳಿದಾಗ ಹೇಳ್ಕೊಟ್ಟು ಮಾಡಿದ. ಈ ಸಲ ನಮ್ಮ ಆಯಿದ್ದು ದವಾಖಾನೆಗಳು ಅಂತ ನಂಗೆ ಏನೇ ತಿಳಿದ ಅಷ್ಟು ಮಾಡಿದ್ದಾನೆ, ಹಿಂಗೆ ಅಷ್ಟು ಮಾಡಿದ್ದಾನೆ. ಈ ಸಲ ಎಲ್ಲ ಕಾಳುಗಳು ಹಾಕಿದ್ದೀವಿ. ಇಲ್ಲಿ ತೊಳೆದು ಎಲ್ಲ ಕಾಳುಗಳು ಹಾಕಿ ಮತ್ತು ಲಿಡ್ ಹಾಕಿ ಒಂದು 3-4 ಸಿಟ್ಟಿಗೆ ಹೋಗಿಸ್ಕೋಬೇಕು. ಇದು ಕುದಿಯೋತನ ಅಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಪೂಜೆ ಮುಗಿಸ್ಕೊಂಡು ಇದನ್ನು ಮತ್ತು ಆಮೇಲೆ ಕೆಲಸ ಮಾಡ್ಕೊತ ಪೂಜೆ ಮಾಡೋದು ಹಾಗೆ ಹೋಯ್ತು ಅಂತ ಮಾಡಿದ್ರು. ಇಲ್ಲಿ ನಮ್ಮ ಅಪ್ಪ ಮಕ್ಕೊಂಡಾರ, ನಾ ಎದ್ದು ಎಲ್ಲ ಕಡೆ ಓಡಾಡೋದು ಹೇಳೋಗತ್ತಿರು ಮತ್ತು ಎಲ್ಲ ಹೇಳ್ತೈತಿ ಮಕ್ಕೊಂಡೆ. ಇನ್ನು ಮುಂಜಾನೆ ಆಯ್ತು ನೋಡ್ರಿ, ಆಯ್ತು ಎಷ್ಟು ಜಲ್ದಿ ಟೈಮ್ ಆಯ್ತು ಕೆಲಸ ಮಾಡೋತ್ತಿರಲಿ. ಕಾಳುಗಳು ಮೆತ್ತಗಾಗಿವು, ಅದಕ್ಕೆ ತೆಗ್ದು ನೋಡಿದೆ ಕಾಳು ಮೆತ್ತಗಾಗಿವು. ಮತ್ತು ಆಮೇಲೆ ಶೇಂಗಾ ಹಾಕಿದ್ದಿಲ್ಲ, ಶೇಂಗಾ ಹಾಕಿದೆ ಮತ್ತು ಒಂದು ಕಡೆ ಕುದಿಯೋದಾಗಬೇಕು. ಕುದ್ದವಂತೇಳಿ ನೀರು ಹಾಕೋದು ಜಾಸ್ತಿ ಆಗಲ್ಲ ಅನಿಸಿತ್ತು, ಇರ್ಲಕ್ಕ ಸುಮ್ಮನೆ ನಂಗೆ ಗೊತ್ತಾಗಂತ ಸುಮ್ಮನೆ ನೀರು ಜಾಸ್ತಿ ಇಟ್ಟಿದ್ದೆ. ಶೇಂಗಾ ಹಾಕ್ದೆ ಮತ್ತು ಇಲ್ಲಿ ತರಕಾರಿ ಏನೇನಿತ್ತು ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಬೇರೆ ಹಾಕ್ತಾರೆ, ನಮ್ಮಲ್ಲಿ ಇಷ್ಟ ಕಟ್ ಮಾಡಿಟ್ಕೊಂಡು ಮತ್ತು ಅವನು ಹಾಕ್ದೆ. ಹೀಗೆ ಕೇಳಿಗೆ ಮಾಡೋಗ್ತದೆ. ನಮ್ಮ ಅತ್ತಿಗೆ ಅದು ಫೋನ್ ಹಚ್ಚಿ ನಮ್ಮ ಪಪ್ಪನ ತಂಗಿನೇರಿಗೆ ಅದು ಫೋನ್ ಹಚ್ಚಿ ಕೇಳಿ ಮಾಡೋದು, ಯಾರು ಇದ್ದಿದ್ದಿಲ್ಲ.
ಅದಕ್ಕೆ ಇವೆಲ್ಲ ಮೆಂತಿ ಪಲ್ಯ, ಪಾಲಕ್, ಪುಂಡಿ ಪಲ್ಯ ಮತ್ತು ಯಾವ್ಯಾವ ಪಲ್ಯಗಳಿದ್ದು ಎಲ್ಲ ತೊಳ್ಕೊಂಡು ಸೈಡಿಗೆ ಇಟ್ಕೊಂಡು ಹಾಕ್ಕೊಂಡಿದ್ದು. ಇಲ್ಲೆಲ್ಲ ಹಾಕ್ಕೊಂಡಿದ್ದ ಪಲ್ಯ ಕುಕ್ಕರ್ ಒಳಗೆ ಮತ್ತು ಹಾಕ್ಕೊಂಡು ಮತ್ತೆ 2-3 ಸೀಟಿ ಮಾಡ್ಕೋಬೇಕು. ತಿರುಗಿಸ್ಬೇಕು, ಎಲ್ಲ ಮಿಕ್ಸ್ ಮಾಡ್ಕೆ. ನಮ್ಮ ಮನೆ ಹೆಂಗದ ಹಾಗೆ ತೋರಿಸಿಲ್ಲ, ಹೆಂಗದ ಅಷ್ಟೇ ತೋರಿಸ್ಲತ್ತೀನಿ. ನಮ್ದೇನು ಸಣ್ಣ ಮನೆ ಇದೆ, ದೊಡ್ಡದಿಲ್ಲ. ಮತ್ತಿಲ್ಲಿ ಜೋಳದ ಹಿಟ್ಟನಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಜೋಳದ ಹಿಟ್ಟು ನಾದ್ಕೊಂಡು ಕಲಿಸ್ಕೊಂಡು ಮತ್ತಿಲ್ಲಿ ಗೋಲ್ ಇದು ಕಡುಬು ಮಾಡ್ಲತ್ತಿದ್ದೆ. ಕಡಾಯಿ ಒಳಗೆ ನೀರು ಇಟ್ಕೊಂಡಿದ್ದು, ಮತ್ತು ಜಾಳಗಿ ಅದು ಚಾಣಿ ಇರ್ತದೆ, ಅದು ಹಾಕಿ ಅದು ಇಟ್ಟು ಅದ್ರೊಳಗೆ ಬೇಯಿಸ್ಕೊಳ್ಳೋದು ಕಡುಬು. ಅಲ್ಲಿ ಬೇರೆ ಕಡೆ ಅದು ಏನೋ ಹಳ್ಳ್ಯಾಗ ಅದು ನೀರನಾಗ ಅದು ಯಾವುದೋ ಗಿಡದ ತಪ್ಪಲು ಹಾಕಿ ಬೇಯಿಸ್ಕೊತಾರೆ, ಅದು ನಮ್ಗೆ ಗೊತ್ತಿಲ್ಲ, ನಂಗೆ ಬರಲ್ಲ ಅದು ತರಲ್ಲ. ಅದು ಜೋಳದ ದಂಟೆನೂ ಹಾಕ್ತಾರೆ, ಅಷ್ಟು ಗೊತ್ತಿಲ್ಲ ನನಗೆ. ಇನ್ನು ಹೀಗೆ ಮಾಡ್ಕೊತೀನಿ ಯಾವಾಗ ಭೀ ಕಡುಬ. ಅದು ನೀರು ಗರಮ್ ಆಗೋಣ ಮ್ಯಾಲೆ ಜಾಳಿಗೆ ಇಟ್ಟು ಎಣ್ಣೆ ಹಚ್ಕೊಂಡು ಇವು ಕಡುಬುಗಳು ಮಾಡಿ ಗೋಲ್ ಮಾಡಿ ಎಲ್ಲ ಹಾಕ್ಕೋಬೇಕು. ಇಲ್ಲಿ ಸಜ್ಜಿ ಕಡುಬು ನಮ್ಮ ಮುತ್ತೆ ಮಾಡೋಕೆ ಹಚ್ಚಿದ, ನಮ್ಮ ಬೆಳ್ಳುಳ್ಳಿ ಸುಲಿತಿದ್ದ. ಏನೋ ಮಾತಾಡುತ್ತಿದ್ದೇವೆ ನಾವು, ಅದು ರೆಕಾರ್ಡ್ ಆಗಿಲ್ಲ, ಮಾತುಗಳು ರೆಕಾರ್ಡ್ ಆಗಿಲ್ಲ, ಮ್ಯೂಟ್ ಆಗಿತ್ತು. ಹಾಗೆ ಹಾಕಿದ. ಇವರು ನಮ್ಮ ಪಪ್ಪಾರ. ಟೈಮ್ ಎಷ್ಟು ಜಲ್ದಿ ಹೋಯ್ತು ಗೊತ್ತೇ ಆಗಿಲ್ಲ. ಅವತ್ತಿನ ದಿವಸ ನಶಿಕ್ನಾಗ ಎದ್ದಿನಂದ್ರೂ ರಾತ್ರಿನೂ 12ಕ್ಕೆ ಮುಕ್ಕೊಂಡಿದ್ನ, ನಿದ್ದೆನೇ ಹತ್ತಲಾಗಿತ್ತು. ನಂಗೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಆ್ಯಸಿಡಿಟಿ ಪ್ರಾಬ್ಲಮ್, ಪಿತ್ತಿನ ಪ್ರಾಬ್ಲಮ್, ಎದೆ ಉರಿಯೋದು, ಗಂಟ್ಲು ಉರಿಯೋದು, ಇವೆಲ್ಲ ಪ್ರಾಬ್ಲಮ್. ಅದ್ರ ಸಲುವಾಗಿ ರಾತ್ರಿ 12ಕ್ಕೆ ಮುಕ್ಕೊಂಡಿದ್ದು, ಮತ್ತು ಮುಂಜಾನೆ 4ಕ್ಕೆ ಎದ್ದೀನಿ. ಏನು ಮಾಡಿದ್ರು, ಏನು ಉಂಡ್ರು, ಏನು ತಿಂದ್ರೂ ಕಮ್ಮಿನೇ ಆಗಲ್ಲ ಎದೆ ಉರಿಯೋದು. ಮತ್ತು ಇಲ್ಲಿ ಸಜ್ಜಿ ಕಡುಬನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದು. ಜಲ್ದಿ ಬೇಯಲ್ಲ, ಬಳತನ ಬೇಯಿಸ್ಕೊಬೇಕಾಗ್ತದೆ. ಹಿಂದಿಂದು ಏನು ಹಾಕಿದ್ರೆ ಇಷ್ಟೇ, ಅವೆಲ್ಲ ಕುದ್ಬೇಕು. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದೆಲ್ಲ ಮಿಕ್ಸರ್ಗೆ ಹಾಕ್ಕೋಬೇಕು. ಮಿಕ್ಸರ್ಗೆ ಹಾಕ್ಕೊಂಡು ಇದ್ರ ಫಾಣೆ ಹೊಡಿಬೇಕು. ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದು ಫಾಣೆ ಹೊಡಿಬೇಕು. ಅದು ತೋರಿಸಿಲ್ಲ, ಇಲ್ಲಿ ಕಡುಬು ಮಾಡಿ ಇಟ್ಕೊಂಡಿದ್ದೀನಿ. ಜಾತ್ರೆ ಇದ್ದಂಗೆ
ಮನ್ಯಾಗ ಕೂತಿದೆಲ್ಲ ನೋಡೋದು ಹೆಂಗೆ ಮಿಸ್ ಆಗ್ತೈತಲ್ಲ. ಯಾವ್ದಾರು ದಾಟ್ ಇಲ್ಲಿ ಪಬ್ಲಿಕ್ ಗಾರ್ಡನ್ ಬಂದಿದ್ದೆವು ನಾವು ನೀರಳಮಶಿ ಸಲುವಾಗಿ ಪ್ರೆಗ್ನೆಂಟ್ ಇದ್ದೀನಿ ಅಂತೇಳಿ ಅಲ್ಲಿ ಹೊಲ್ಕದು ಹೋಗಿದ್ದಿಲ್ಲ. ನಮ್ಮದು ಬಿಗ್ರದ ಕರೆದಿರು 2-3 ಮಂದಿ, ಬಟ್ ಎಲ್ಲಿ ದೂರ ಪ್ರಯಾಣ ಮಾಡೋತ್ತೆ ಹೋಗಿದ್ದಿಲ್ಲ. ಪಬ್ಲಿಕ್ ಗಾರ್ಡನ್ಗೆ ಬಂದಿದ್ದೆವು, ಲೇಟ್ ಮಾಡೇ ಬಂದಿದ್ದೆವು. ಹೆಂಗೆ ಸ್ವಲ್ಪ ಫೋಟೋ ತೆಗ್ಯಾವ ಈ ಕಡೆ ಬರ್ಲಾಗ ಬ್ಲರ್ ಅಂತ ಚಂದ ಬರ್ತಾವ. ವಿಡಿಯೋ ಮಾಡತ್ತೀನಿ ನೀನು ಒಳಗೆ ಬಂದು ಮಾಡ್ಬೇಕಿಲ್ಲ ಡಾನ್ಸ್ ಇಲ್ಲ ಅರೇ ಮತ್ತು ಮನೆಗೆ ಬಂದು ಫುಲ್ ಟಯರ್ಡ್ ಆಗಿತ್ತು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಫುಲ್ ಬ್ಲಾಗ್ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ. ಇಲ್ಲಿ ಫೋಟೋ ಸೆಲ್ಫಿ ತಗೋಬೇಕು ಗಾಡಿ ಹೊಂಟಿರೋದು ತೊಗೊಳ್ತೀವಿ. ಬಾಯ್ ಬಾಯ್.